ಹಲೋ ಸರ್ ನಮಸ್ಕಾರ. ವಿದ್ಯಾ ಶರ್ಮಾ CBI ನಿಂದ. ಏನ್ರಿ ವಿದ್ಯಾ ಶರ್ಮಾ, ನಿಮ್ಮನ್ನು ಯಾರೋ ಕಿಡ್ನಾಪ್ ಮಾಡಿದ್ರಂತೆ? ಅವ್ರಿಗೂ ನಿಮ್ಮ ಕಾಟ ತಡಿಲಾರ್ದೆ ನಿಮ್ಮನ್ನು ಬಿಟ್ಬಿಟ್ರಾ? ಹಾಂ, ಅದಿರಲಿ, ಏನು ಸಮಾಚಾರ? ಏನು ಫೋನ್ ಮಾಡಿದ್ದು? ನನ್ನ ವಿಷಯ ಹಾಗಿರಲಿ ಸರ್, ನಿಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಅಂದ್ರೆ ನನಗ ವಾಟ್ ಯು ಮೀನ್? ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗ್ತಿಲ್ವಾ ಅಥವಾ ಅರ್ಥ ಆಗದಿರೋ ಹಾಗೆ ನಾಟಕ ಮಾಡ್ತಿದ್ದೀರಾ? ಸರಿ ಸರ್, ನೀವೇ ಹೇಳಿ, ನೀವು CM ಆಗೋಕೆ ಇಷ್ಟಪಡ್ತೀರಾ ಇಲ್ಲ ಜೈಲಿಗೆ ಹೋಗೋಕೆ ಇಷ್ಟಪಡ್ತೀರಾ? ರೀ ವಿದ್ಯಾ ಅವರೇ, ನಿಮ್ಗೇನು ಹುಚ್ಚಿಚ್ಚಿಡ್ದಿದ್ದೇನ್ರಿ? ಕೊಂಕಣ ಸುತ್ತ ಮೈಲಾರಕ್ಕೆ ಬರದೆ ನೇರವಾಗಿ ವಿಷಯಕ್ಕೆ ಬನ್ರಿ. ಸರಿ, ನಾನು ನೇರವಾಗೇ ಕೇಳ್ತೀನಿ, ನೀವು ನೇರವಾಗಿ ನಾ ಹೇಳೋದೆಲ್ಲ ಸರಿನಾ ತಪ್ಪಾ ಅಂತ ಹೇಳ್ತಾ ಹೋಗಿ. ನಿಮ್ಮ ಅಳಿಯ ಬ್ಯಾಂಕ್ನಲ್ಲಿ ಲೋನ್ನ ಪಡೆಯೋಕೆ ನಿಮ್ಮ ಡಾಕ್ಯುಮೆಂಟ್ಸ್ನ ಫೋರ್ಜ್ ಮಾಡಿದ್ರು. ಅದು ನಿಮ್ಮ ವಿರುದ್ಧ ಬಲವಾದ ಎವಿಡೆನ್ಸ್ ಆಗುತ್ತೆ ಅಂತ ಅದನ್ನ ನೀವೇ ನಾಶ ಮಾಡಿಸಿದ್ರಿ. ಅದಕ್ಕೋಸ್ಕರ ಬ್ಯಾಂಕಿನ ಆಫೀಸರ್ಸ್ಗೆ ಲಂಚಾನೂ ತಿನ್ಸಿದ್ರಿ. ಅದು ಅಲ್ಲದೆ ನಿಮ್ಮ ಅಳಿಯನ ಪಾರ್ಟ್ನರ್ ಆದಂತಹ ಸ್ವಾಮಿನ ಕೊಲೆನೂ ಮಾಡಿಸಿದ್ರಿ. ಇದು ಸರಿನಾ ಇಲ್ಲ ಇಲ್ಲ ತಪ್ಪಾ? ರೀ ವಿದ್ಯಾ, ನಿಲ್ಲಿಸ್ರಿ. ನಾನು ಹೋಮ್ ಮಿನಿಸ್ಟರ್ ಅನ್ನೋದು ಮರ್ತ್ಬಿಟ್ರೇನ್ರಿ? ಸುಮ್ಮನೆ ನನ್ನ ಮೇಲೆ ಗೂಬೆ ಉರ್ಸೋಕೆ ಪ್ರಯತ್ನ ಪಟ್ಟರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿಸಿ ನಿಮ್ಮನ್ನು ಜೈಲಲ್ಲಿ ಕಂಬಿ ಎಣಿಸೋಗಿ ಮಾಡ್ತೀನಿ, ಹುಷಾರ್. ರೇ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ನೀವು ಹೋಮ್ ಮಿನಿಸ್ಟರ್ ಆದ್ರೆ ನಾನು CBI-ನಲ್ಲೇ SP. ನಿಮ್ಮ ಅಧಿಕಾರ 5 ವರ್ಷ ಇದ್ರೂ ಈಗ 6 ತಿಂಗಳಿಗೋ ವರ್ಷಕ್ಕೋ ಮುಗ್ದೋಗುತ್ತೆ. ಆದ್ರೆ ನನ್ನ ಅಧಿಕಾರ ನನ್ನ ಕೂದಲು ಬೆಳ್ಳಗಾಗೋವರೆಗೂ. ಅಷ್ಟರಲ್ಲಿ ನಾನು ನಿಮ್ಮಂಥ ಮಿನಿಸ್ಟರ್ಗಳನ್ನ KG ಲೆಕ್ಕದಲ್ಲೇ ನೋಡಿರ್ತೀನಿ. ಸರಿ ಬಿಡಿ. ನೋಡಿ ಸರ್, ನಾನು ಸಾಕ್ಷಿ ಆಧಾರಗಳಿಲ್ಲದೆ ಮಾತಾಡೋಲ್ಲ. ಬಹಳಷ್ಟು ದಿನಗಳಿಂದ ನಾನು ನಿಮ್ಮ ಫೋನನ್ನ ಟ್ಯಾಪ್ ಮಾಡಿಸ್ತಿದ್ದೀನಿ. ಅದು ಅಲ್ಲದೆ ನಿಮ್ಮ ಅಳಿಯ ಇದ್ದಿದ್ದು ನನ್ನ ಕಸ್ಟಡಿನಲ್ಲೇ. ಇಷ್ಟು ಬೇಗ ಮರ್ತು ಹೋಗ್ಬಿಟ್ರಾ? ನನ್ನ ಆಫೀಸರ್ಸು ಬಹಳಷ್ಟು ಫೋಟೋಗ್ರಾಫಿಕ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಏನ್ರಿ, ನನ್ನ ವಿರುದ್ಧ ಅಷ್ಟೊಂದು ಸಾಕ್ಷಿಗಳಿದ್ಯಾ? ಹಾಗಿದ್ರೆ ಕೋರ್ಟೆಲ್ಲ ಭೇಟಿ ಆಗೋಣ. ಅಯ್ಯೋ, ನಿಮ್ಮನ್ನು ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಸರ್. ಉದ್ದೇಶ ಇಲ್ಲ ಅಂದಮೇಲೆ ಫೋನ್ ಮಾಡಿ ನನ್ನ ಯಾಕ್ರಿ ಗೋಳಿಕೊತ್ತಾ ಇದ್ದೀರಾ? ನಾನು ನಿಮ್ಮನ್ನ ಗೋಳು ಹೊಯ್ಕೋತಲ್ಲ ಸರ್, ನಿಮಗೆ ಸಹಾಯ ಮಾಡೋಕೆ ಫೋನ್ ಮಾಡಿದ್ದೀನಿ. ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ನೆಪದಲ್ಲಿ ಲಂಚ ಕೇಳೋ ಪ್ರಯತ್ನ ಮಾಡ್ತಿದ್ದೀರೇನ್ರಿ? ನೋಡಿ ಸರ್, ನೀವು ಸಮಾಧಾನವಾಗಿ ನನ್ನ ಮಾತನ್ನ ಕೇಳದೆ ಹೋದ್ರೆ ನಾ ಹೇಳೋದು ಏನೂ ನಿಮ್ಗೆ ಅರ್ಥ ಆಗೋದಿಲ್ಲ. ಕಾನೂನಿನ ದೃಷ್ಟಿಲಿ ನೀವೊಬ್ಬ ಕ್ರಿಮಿನಲ್. ಅದನ್ನ ನಾನು ಬಹಳ ಸುಲಭವಾಗಿ ಪ್ರೂವ್ ಮಾಡಬಲ್ಲೆ. ಆದ್ರೆ ನೀವು ಬೇರೆ ರಾಜಕಾರಣಿಗಳಿಗಿಂತ ಸ್ವಲ್ಪ ವಿಭಿನ್ನ. ಮುಖ್ಯವಾಗಿ ರಾಜ್ಯಕ್ಕೆ ಏನಾದರೂ ತೊಂದರೆ ಬಂದ್ರೆ ರಾಜ್ಯವನ್ನ ನೀವು ಕಾಪಾಡ್ತೀರಾ ಅಂತ ನನಗೆ ಗೊತ್ತು. ಇವತ್ತು ನಮ್ಮ ರಾಜ್ಯ ಬಹಳ ಅಪಾಯದಲ್ಲಿದೆ. ಅದನ್ನ ಮಾರಾಟ ಮಾಡಿ ಲೂಟಿ ಮಾಡೋಕೆ ಇನ್ನೊಬ್ಬ ಮೊಹಮ್ಮದ್ ಗಜ್ನಿ ತಯಾರಾಗಿ ನಿಂತಿದ್ದಾನೆ. ಅವನಿಂದ ನಮ್ಮ ರಾಜ್ಯನ ಕಾಪಾಡ್ಕೋಬೇಕು. ಈ ಕೆಲಸನ ನಾನು ಮಾಡಬೇಕು ಅಂದ್ರೆ ನನ್ನ ಮಾತು ಕೇಳೋ ಅಂತ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ನೀವೇ ಅಂತ ನಾನು ನಿರ್ಧಾರ ಮಾಡಾಯ್ತು. ರೀ, ನನಗೂ ಇದಕ್ಕೂ ಏನ್ರಿ ಸಂಬಂಧ? ನನಗೆ ಯಾಕ್ರಿ ಹೇಳ್ತಿದ್ದೀರಾ ಇದನ್ನೆಲ್ಲ? ನೀವೇನು ಬೇಕಿದ್ರು ಮಾಡ್ಕೊಳ್ಳಿ. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜ್ಯದ ಮುಂದಿನ CM ನೀವೇ ಅಲ್ವಾ? CM ನಾನಾ? ಎಲ್ಲ ಹೇಳ್ತೀನಿ, ಸರಿಯಾಗಿ ಕೇಳ್ಕೊಳ್ಳಿ. ಮೊದಲು CM ಕ್ಯಾಂಪ್ನಲ್ಲಿರೋ MLAಗಳನ್ನ ನಿಮ್ಮ ಕಡೆ ಹೇಳ್ಕೊಳ್ಳಿ. ಐ ಮೀನ್, ಕುದುರೆ ವ್ಯಾಪಾರ ಮಾಡಿ, ಪರ್ಚೇಸ್ ಮಾಡಿ. ಆಗ ಅವ್ರು ನಿಮ್ಮ ಜೊತೆ ಸೇರ್ಕೋತಾರೆ. ಅದಾದ್ಮೇಲೆ ಲಾ ಮಿನಿಸ್ಟರ್ ಆಲನ್ ಡಿಸೋಜಾ ಹಾಗೂ ಅವರ MLAಗಳು
ಬಂದು ನಿಮ್ಮ ಪಕ್ಷನೇ ಸೇರ್ಕೋತಾರೆ. CM ಪಾರ್ಟಿಲಿರೋ MLAಗಳು ನನ್ನ ಕುದುರೆ ವ್ಯಾಪಾರಕ್ಕೆ ಒಪ್ತಾರೇನ್ರಿ? ಅವ್ರದ್ದು ಚಾಲ್ತಿಲಿರೋ ಸರ್ಕಾರ ಮೇಡಮ್, ನನ್ನ ಮಾತು ಹಾಗೆಲ್ಲ ಕೇಳಲ್ಲ ಅವರು. ಗ್ಯಾರಂಟಿ ಇಲ್ಲ, ಒಪ್ಕೋತೀನಿ. ಆದರೆ ಇದು ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ. ನನ್ನ ಮಾತು ಕೇಳಿದ್ರೆ CM ಆಗ್ತೀರಾ, ಇಲ್ಲದೆ ಹೋದ್ರೆ ಜೈಲಿನಲ್ಲಿ ಮುದ್ದೆ ಊಟ ತಿಂತೀರಾ. ಮನಸ್ಸು ಮಾಡಿದ್ರೆ ಏನು ಕೆಲಸ ಬೇಕಾದ್ರೂ ಮಾಡಬಹುದು. ಫಂಡ್ಸ್ಗಾಗಿ ಏನು ಮಾಡೋದು ಅಂತ ನೀವು ಯೋಚನೆ ಮಾಡಬೇಡಿ. ಅದರ ವ್ಯವಸ್ಥೆ ನಾನೀಗಾಗಲೇ ಮಾಡಿದ್ದೀನಿ. ಇಂಡಿಯಾ ಮೋಟಾರ್ಸ್ನ VP ಗೌತಮ್ ಮೆನನ್ ಅವರು ಈಗ ನಿಮಗೆ ಫೋನ್ ಮಾಡ್ತಾರೆ. ಇವತ್ತಿನಿಂದ ಅವರೇ ನಿಮ್ಮ ಫಂಡ್ ಮ್ಯಾನೇಜರ್. ನಿಮಗೆ ಎಷ್ಟು ಹಣ ಬೇಕು, ಯಾವಾಗ ಬೇಕು ಅನ್ನೋ ಡೀಟೇಲ್ಸ್ನೆಲ್ಲ ಅವ್ರಿಗೆ ಕೊಡಿ, ಎಲ್ಲ ಅವ್ರು ರೆಡಿ ಮಾಡ್ತಾರೆ. ಅದು ಸರಿ, ನೀವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ಯಾಕಂದ್ರೆ ನನಗೆ ಕಾನೂನಿಗಿಂತ ನನ್ನ ರಾಜ್ಯದ ಮಾನ ಸುರಕ್ಷತೆ ತುಂಬ ಮುಖ್ಯ. ರೀ ವಿದ್ಯಾ, ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಆದರೆ ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹುಷಾರಾಗಿರಿ. ಬಿ ಕೇರ್ಫುಲ್. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಕುಡ್ವಾ. ಟೇಕ್ ಕೇರ್. ಹೌದೌದು, ನಾನು ಹೇಳ್ದಂಗೆಲ್ಲ ಆಗಬೇಕು. ನೀವು ಇರ್ತೀರಲ್ಲ ನನ್ನ ಜೊತೆಯಲ್ಲಿ, ಏನೂ ಆಗಲ್ಲ. ಹೌದು, ನಾವು ಮಾಡೋ ಕೆಲಸ ಬೇಕಾದಷ್ಟಿದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಮಾತಾಡೋ. ಹಲೋ ಸರ್, ನಮಸ್ಕಾರ. ನಾನು ವಿದ್ಯಾ ಶರ್ಮಾ. ಏನ್ರಿ, ನೀವು ಕಿಡ್ನ್ಯಾಪ್ ಆಗಿದ್ರಂತ ಸುದ್ದಿ ಬಂತು. ಬಿಡುಗಡೆ ಮಾಡಿದ್ರ ನಿಮ್ಮನ್ನ? ಏನು ಆಗಿಲ್ಲ ತಾನೇ? ಅಂದರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಉಳಿಸ್ಕೊಂಡು ಬಂದ್ರ, ಅಥವಾ? ನನ್ನ ಮಾನ ಮರ್ಯಾದೆ ಹಾಗಿರ್ಲಿ, ನಿಮ್ದು ಹೇಗಿದೆ ಹೇಳಿ. ಏನ್ರಿ, ಏನು ಮಾತಾಡ್ತೀರಾ ನೀವು? ಬೇರೆಯವ್ರ ಹೆಂಡ್ತಿನ ಅವ್ರ ಊರು ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲೊಂದು ಮನೆ ಮಾಡಿ ಅವಳನ್ನ ಕೀಪಾಗಿ ಇಟ್ಕೊಂಡು, ಅದು ಅಲ್ಲದೆ ಅವಳ ಗಂಡನ ಬೇರೆ ಸಾಯಿಸೋ ಪ್ಲಾನ್ ಮಾಡಿದಿರಲ್ಲ. ಇದೆಲ್ಲ ಮರ್ಯಾದಸ್ತ್ರ ಮಾಡೋ ಕೆಲಸನೇನ್ರಿ? ರೀ, ನೀವು ಕಿಡ್ನ್ಯಾಪ್ ಆದಾಗ ನಿಮ್ಗೇನಾದ್ರೂ ಹುಚ್ಚು ಹಿಡಿತೇನ್ರಿ? ಯಾರ ಜೊತೆ ಮಾತಾಡ್ತಾ ಇದ್ರೆ ಜ್ಞಾನ ಇದೆಯಾ ನಿಮಗೆ? ನಾನು ಕಾನೂನು ಮಂತ್ರಿ. ಈ ಥರ ಎವಿಡೆನ್ಸ್ ಇಲ್ಲದೆ ಆಪಾದನೆ ಮಾಡಿದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕಾಗತ್ತೆ, ಹುಷಾರ್. ನೀವು ಕಾನೂನು ಮಂತ್ರಿ ಆಗಿದ್ರೆ ನಾನು CBI-ನಲ್ಲಿ SP. ಯಾವ ಸಾಕ್ಷಿ ಬೇಕು ನಿಮಗೆ? ನನ್ನ ಹತ್ರ ಇರೋ ಸಾಕ್ಷಿಗಳಿಂದ ಜೀವನ ಪೂರ್ತಿ ನೀವು ಜೈಲಲ್ಲಿ ಕೊಳೆಯೋ ಹಾಗೆ ನಾನು ಮಾಡ್ಬೋದು. ನೋಡಿ, ಸುಮ್ಮನೆ ಏನೇನೋ ಮಾತಾಡಬೇಡಿ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ನೀವು ಜೈಲಿಗೆ ಹೋಗ್ತೀರಾ, ಇಲ್ಲ ಹೋಮ್ ಮಿನಿಸ್ಟರ್ ಆಗ್ತೀರಾ? ಏನು? ಯಾವ ಸಾಕ್ಷಿ? ನಾನು ಅಂಥದ್ದು ಯಾವುದೂ ಕೆಲಸ ಮಾಡಲಿಲ್ಲ ರೀ. ನೀವು ಹೇಳೋದಿದ್ರೆ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಅದೇನು ಜೈಲು, ಹೋಮ್ ಮಿನಿಸ್ಟ್ರು? ಮಿಸ್ಟರ್ ಆಲನ್ ಡಿಸೋಜಾ, ನಿಮ್ಮ ಫೋನ್ ಟ್ಯಾಪ್ ಮಾಡಿರೋ ರೆಕಾರ್ಡ್ಸು, ಫೋಟೋಗ್ರಾಫ್ಸು ಎಲ್ಲ ನನ್ನ ಹತ್ರ ಇದೆ. ಆದರೆ ನಿಮ್ಮನ್ನ ಜೈಲಿಗೆ ಕಳಿಸೋ ಇರಾದೆ ನನಗಿಲ್ಲ. ನನ್ನ ಮಾತು ಕೇಳಿದ್ರೆ ನೀವು ಶಿಕ್ಷೆಯಿಂದನೂ ತಪ್ಪಿಸ್ಕೋತೀರಾ, ಹಾಗೆ ಆದಷ್ಟು ಬೇಗ ಹೋಮ್ ಮಿನಿಸ್ಟ್ರು ಆಗ್ತೀರಾ. ನೋಡಿ, ಸುಮ್ಮನೆ ನಿಮ್ಮ ಹತ್ರ ಹರಿಕತೆ ಮಾತಾಡೋಕೆ ನನಗೆ ಟೈಮ್ ಇಲ್ಲ. ನಾನು ಹೇಳ್ದಂಗೆ ನೀವು ನಡ್ಕೋತೀರಾ ಇಲ್ವಾ ಅಷ್ಟು ಹೇಳಿ. ಸರಿ, ಅದು ಏನಂತ ಹೇಳಿ. ಗುಡ್. ಇಮಿಡಿಯೇಟ್ ಆಗಿ ನೀವು ನಾರಾಯಣ್ ಕುಡ್ವಾ ಅವ್ರಿಗೆ ಫೋನ್ ಮಾಡಿ, ನೀವು ನಿಮ್ಮ MLAs ಅವರ ಪಾರ್ಟಿ ಸೇರ್ಕೋತಾ ಇದ್ದೀರಾ ಅಂತ ಹೇಳಿ. ಅದಾದ್ಮೇಲೆ
ದುಡ್ಡಿನ ವ್ಯವಸ್ಥೆ ಎಲ್ಲ ನಾನು ಆಗಲೇ ಮಾಡಿದ್ದೀನಿ. ನಿಮ್ಮ ಟೀಮ್ಗೆ ನಿಮ್ಮ MLAsಗಳಿಗೆ ಎಷ್ಟು ದುಡ್ಡು ಬೇಕೋ ಅದನ್ನೆಲ್ಲ ನಾವು ಕೊಡ್ತೀವಿ. ಓಕೆ, ನೀವು ಅದನ್ನೆಲ್ಲ ನಾರಾಯಣ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಸರಿ, ಓಕೆ, ಆಯ್ತು. ನಮಸ್ಕಾರ. ಹಲೋ, SP ವಿದ್ಯಾ ಶರ್ಮಾ ಹ್ಯೋ. ವಿದ್ಯಾ ಶರ್ಮಾ ಹೇಳಿ. ಹೇಳ್ತೀನಿ ರೀ, ಅದಕ್ಕೆ ಫೋನ್ ಮಾಡಿರೋದು. ನೋಡಿ, ನಾನು ಹೇಳಿದಾಗ ನೀವು ಕೇಳಿದ್ರೆ ನಿಮ್ಮ ಕಾರು ಕರ್ನಾಟಕದಲ್ಲೇ ತಯಾರಾಗುತ್ತೆ. ಹಾಗೆ ನಿಮ್ಮ ಪ್ರಾಜೆಕ್ಟ್ಗೆ ಏನೇನು ಫೆಸಿಲಿಟೀಸ್ ಬೇಕೋ ಅದು ಎಲ್ಲನೂ ಸಿಗುತ್ತೆ. ಅದು ಹೇಗೆ ಮೇಡಮ್? ನಿಮ್ಮ ಪ್ರಾಜೆಕ್ಟ್ನ ಯಾರು ವಿರೋಧ ಮಾಡ್ತಿದ್ರೋ ಈಗ ಅವರೇ ನಿಮಗೆ ಸಹಾಯ ಮಾಡ್ತಾರೆ. ನೀವು ಈಗಲೇ ಹೋಮ್ ಮಿನಿಸ್ಟರ್ ನಾರಾಯಣ್ ಕುಡ್ವ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ. ಅವ್ರು ನಿಮಗೋಸ್ಕರ ಕಾಯ್ತಿದ್ದಾರೆ. ಆದಷ್ಟು ಬೇಗ ಅವರು ಒಂದು ಹೊಸ ಸರ್ಕಾರನ ರಚನೆ ಮಾಡ್ತಾರೆ. ಅದರಲ್ಲಿ ಲಾ ಮಿನಿಸ್ಟರ್ ಆಲನ್ ಡಿಸೋಜಾ ಹಾಗೂ CM ಅವರ MLAಗಳು ಕೂಡ ಸೇರ್ಕೋತಾರೆ. ಆ ಹೊಸ ಪಾರ್ಟಿಗೆ ನೀವೇ ಫಂಡ್ ಮ್ಯಾನೇಜರ್. ನಾ ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಹೊಸ ಸರ್ಕಾರ, ನಮ್ಮ ಮಾತು ಕೇಳುವಂಥ ಸರ್ಕಾರ ಬಂದರೆ ನಿಮ್ಮ ಕಾರ್ ಕೂಡ ಹೊರಗೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈ ಪ್ಲ್ಯಾನ್ ಸಕ್ಸಸ್ ಆದರೆ ನಮ್ಮ ಮೊದಲನೇ ಗಾಡಿ ಡ್ರೈವ್ ಮಾಡೋದು ನೀವೇ. ಹಲೋ ಹಲೋ ಕುಡ್ವಾ, ನಾನು ಡಿಸೋಜಾ. ಚೆನ್ನಾಗಿದ್ದೀರಾ? ಡಿಸೋಜಾ ಏನು ಚೆನ್ನಾಗಿರೋದು. ಹೇಳಪ್ಪ, ಏನು ಸಮಾಚಾರ? ಯಾಕೆ ಆ ವಿದ್ಯಾ ಶರ್ಮಾ ನಿಮ್ಗೆ ಫೋನ್ ಮಾಡಿ ಏನಾದರೂ ಆರ್ಡರ್ ಮಾಡಿದ್ರಾ? ಹ್ಞೂ, ವಿದ್ಯಾ ಫೋನ್ ಮಾಡಿದ್ಲು. ನೀನು ನೀವು MLAಗಳನ್ನೆಲ್ಲ ನಮ್ಮ ಪಾರ್ಟಿಗೆ ಸೇರಿಸ್ಕೋಬೇಕಂತ. ಜೊತೆಲಿ ಇನ್ನೊಂದು ಮಾತು ಹೇಳಿರ್ಬೇಕಲ್ಲ, ನೀವು ಮುಖ್ಯಮಂತ್ರಿ ಆದರೆ ನನ್ನನ್ನು ಗೃಹ ಮಂತ್ರಿ ಮಾಡಬೇಕು ಅಂತ. ಅವಳಿಗೆ ಹುಚ್ಚಿಡ್ದಿರ್ಬೇಕು ಅಂತ ನನಗೊಂದು ಅನುಮಾನ. ಹಾಗೆಲ್ಲ ಅನ್ಕೋಬೇಡಿ. ಅವಳು ಏನು ಮಾಡ್ತಿದ್ದಾಳೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಇದು ನನ್ನ ನಂಬಿಕೆ. ಆ ವಿಷಯ ಹಾಗಿರ್ಲಿ ಡಿಸೋಜಾ. ಒಂದು ವೇಳೆ ವಿದ್ಯೆ ಏನಾದರೂ ಈ ಕೆಲಸದಲ್ಲಿ ಸೋತ್ರೆ
ಆ CM ನಮ್ಮಿಬ್ಬರ ಕತೆ ಮುಗಿಸಾಕ್ಬಿಡ್ತಾನೆ ಗೊತ್ತಾ? ಹೌದು ಕೊಡುವ. ಆ CM ಹತ್ರ ನಿಮ್ದು ಯಾವುದೋ ಟೇಪ್ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತೆ. ನಂದಷ್ಟೇ ಯಾಕ್ರಿ, ನಿಮ್ಮದು ಒಂದು ಟೇಪ್ ಇದೆಯಂತೆ. ಹೌದು ಕೊಡುವ, ನಾವಿಬ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಆ CM ಹತ್ರನೂ ಟೇಪ್ ಇದೆ, ವಿದ್ಯಾಶರ್ಮನ ಹತ್ರನೂ ಟೇಪ್ ಇದೆ. ಏನು ಮಾಡಬೇಕು ಒಂದು ಅರ್ಥ ಆಗ್ತಾ ಇದೆ. ಎನಿವೆ ನಮಗೆ ಬೇರೆ ದಾರಿನೇ ಇಲ್ಲ. ಅವ್ರು ಹೇಳ್ದಾಗ ಕೇಳ್ಬೇಡ ಬಿಡ್ರಿ. ಕೇಳಬೇಕು, ಒಪ್ಕೋತೀನಿ. ಆದರೆ ಯಾರು ಮಾತು? ಆ CMದ ಅಥವಾ ವಿದ್ಯಾಶರ್ಮನ್ದ? ಒಂದು ವೇಳೆ ಆ CM ಹೇಳಿದಾಗ ನಾವೇನಾದರೂ ಕೇಳಿದ್ರೆ ಆ ವಿದ್ಯಾ ನಮ್ಮಿಬ್ಬರನ್ನು ನಾಳೆನೇ ಜೈಲಿಗೆ ಹಾಕ್ಬಿಡ್ತಾಳೆ. ಅದು ನಿಜ ಬಿಡಿ. ಆನ್ ದಿ ಅದರ್ ಹ್ಯಾಂಡ್ ಆ ವಿದ್ಯಾ ಹೇಳೋ ಹಾಗೆ ನಾನು CM, ನೀವು ಹೋಮ್ ಮಿನಿಸ್ಟರ್ ಆದರೆ ನಮಗೆ ಒಳ್ಳೇದಲ್ವೇನ್ರಿ? ಹಾಂ ಕೊಡುವ, ನಾವೊಂದು ಕೆಲಸ ಮಾಡೋಣವಾ? ಆ ವಿದ್ಯಾಶರ್ಮ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಂತ CM ಹತ್ರ ಹೋಗಿ ಹೇಳಿದರೆ? ಒಳ್ಳೆ ಜೋಕ್ ಮಾಡಿದ್ರಿ ಡಿಸೋಜ. ಒಬ್ಬ ಬ್ಲ್ಯಾಕ್ ಮೇಲರ್ ಹತ್ರ ಹೋಗಿ ಇನ್ನೊಬ್ಬ ಬ್ಲ್ಯಾಕ್ ಮೇಲರ್ನಿಂದ ನನ್ನನ್ನು ಕಾಪಾಡಿ ಅಂತ ಹೇಳೋಕ್ಕಾಗತ್ತೇನ್ರಿ? ಹಾಂ, ಇದಕ್ಕದಲ್ಲ ರೀ ಸೊಲ್ಯೂಷನ್ನು. ಆ CMಗೆ ವಿದ್ಯಾ ಹತ್ರ ಟೇಪ್ ಇದೆ ಅಂತ ಏನಾದರೂ ಗೊತ್ತಾದರೆ ತಾವು ತಮ್ಮ ಹತ್ರ ಇರೋ ಟೇಪನ್ನು ಲೀಕ್ ಮಾಡಿ ಎಲೆಕ್ಷನ್ಗೆ ಹೋಗ್ತಾರೆ. ಆಗ ನಾವು ಜೈಲಿಗೆ ಹೋಗ್ಬೇಕಾಗತ್ತೆ. ಹಾಗಿದ್ರೆ ನಮ್ಮ ಹತ್ರ ಇರೋದು ಒಂದೇ ಅವಕಾಶ, ಆ ವಿದ್ಯಾಶರ್ಮ CMನ ಸೋಲಿಸ್ಬೇಕು ಅಲ್ವಾ? ಹೌದ್ರಿ ಡಿಸೋಜ. ಒಂದು ವೇಳೆ ವಿದ್ಯಾ ಗೆದ್ದರೆ ನಾವು ವಿಧಾನಸೌಧದಲ್ಲಿರ್ತೀವಿ, ಇಲ್ಲದೆ ಇದ್ದರೆ ಜೈಲಿನಲ್ಲಿರ್ತೀವಿ. ಅಷ್ಟೇ ವ್ಯತ್ಯಾಸ. ನೀವು ಹೇಳಿದ್ದೆ ಸರಿ ಕೊಡುವ. ನಾವಿಬ್ರು ಸೇರಿ ಆ ವಿದ್ಯಾ ಗೆಲ್ಲಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡೋಣ. ಓಕೆ ಈ ಡಿಸೋಜ, ನೀವು ಮಾಡಬೇಕಾಗಿರೋದು ಮೊದಲನೇ ಕೆಲಸ ಆ CM ಹತ್ರ ಎಷ್ಟು MLAಗಳಿದ್ದಾರೆ ಅವ್ರದ್ದೊಂದು ಲಿಸ್ಟ್ ಮಾಡಿ. ಆ ಲಿಸ್ಟಲ್ಲಿ ನಮ್ಮ ಕ್ಯಾಂಪ್ಗೆ ಎಷ್ಟು ಜನ ಬರ್ತಾರೆ ಅವ್ರದ್ದೊಂದು ಸಪ್ರೇಟ್ ಲಿಸ್ಟ್ ಮಾಡಿ. ಓಕೆ, ಯಾರಿಗೆ ನಮ್ಮ ಪಾರ್ಟಿಗೆ ಬರೋಕ್ಕೆ ಕಷ್ಟ ಅನಿಸುತ್ತೋ ಅವ್ರನ್ನ ನಮ್ಮ ಪಾರ್ಟಿಗೆ ಹೇಗೆ ಎಳ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡೋದು. ಓಕೆ ಸರಿ, ನಾನು ಇಮಿಡಿಯೇಟ್ ಆಗಿ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಶುರು ಮಾಡ್ತೀನಿ. ಸರಿ ಡಿಸೋಜ, ಹಣಕ್ಕೆ ನಾನು ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನು ಮಾಡ್ತೀನಿ. ಸರಿ ಕೊಡುವ.